Hello, my dear students. Welcome to the online class. Today we are discussing the next features of new economic policy. Next features of the new economic policy, that is privatization and globalization. Already in the last classes we have discussed about the liberalization. Okay, so in that liberalization, whatever the sectors are liberalized, whichever the sectors are liberalized, that sectors we are studied in deeply. So today we are going to study the next features of the new economic policy. Those are privatization and globalization. So ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಹೊಸ ಆರ್ಥಿಕ ನೀತಿಯ ಲಕ್ಷಣಗಳನ್ನ ನೋಡ್ತಾ ಇದೀವಿ, ಅಂದ್ರೆ ಉಳಿದ ಲಕ್ಷಣಗಳನ್ನ ನೋಡ್ತಾ ಇದೀವಿ. ನಾವು ಈಗಾಗಲೇ ಹಿಂದಿನ ಕ್ಲಾಸ್ ಅಲ್ಲಿ ಉದಾರೀಕರಣದ ಬಗ್ಗೆ ನೋಡಿದೀವಿ. ಯಾವ್ಯಾವ ಕ್ಷೇತ್ರಗಳನ್ನ ಉದಾರೀಕರಿಸಲಾಯಿತು, ಆ ಕ್ಷೇತ್ರಗಳನ್ನ ಉದಾರೀಕರಿಸುವುದರಿಂದ ನಮ್ಮ ದೇಶದ ಆರ್ಥಿಕ ಸುಧಾರಣೆ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ನಾವಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತು ಅದರ ಮುಂದಿನ ಒಂದು ಲಕ್ಷಣಗಳು ಅದು ಖಾಸಗೀಕರಣ ಮತ್ತು ಜಾಗತೀಕರಣ. So here first one, that is privatization, means to transfer of ownership and management of public enterprises to private people. So here privatization means the transformation or the transfer of ownership. Whose ownership? The public sector ownership. In other words, the government's ownership on public sector. The transfer of ownership and management of public enterprises to private people. ಅಂತಂದ್ರೆ ಸಾರ್ವಜನಿಕ ವಲಯಗಳ ಮಾಲೀಕತ್ವ ಮತ್ತು ನಿರ್ವಹಣೆಯನ್ನು ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸುವುದಕ್ಕೆ ನಾವು ಖಾಸಗೀಕರಣ ಅಂತ ಕರಿತೀವಿ. ಅಂದ್ರೆ ಈಗಾಗಲೇ ಅಂದ್ರೆ 1991ಕ್ಕಿಂತ ಮುಂಚೆ ಯಾವ್ಯಾವ ವಲಯಗಳು ಅಥವಾ ಯಾವ್ಯಾವ ಕೈಗಾರಿಕೆಗಳು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದವು, ಆ ಕೈಗಾರಿಕೆಗಳ ಮಾಲೀಕತ್ವ ಮತ್ತು ಆ ಕೈಗಾರಿಕೆಗಳ ನಿರ್ವಹಣೆಯನ್ನು ಖಾಸಗಿ ವ್ಯಕ್ತಿಗಳಿಗೆ ನಿರ್ವಹಿಸುವುದಕ್ಕೆ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸುವುದಕ್ಕೆ ನಾವು ಖಾಸಗೀಕರಣ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಸರ್ಕಾರ ಯಾಕೆ ಆ ಸಾರ್ವಜನಿಕ ಕೈಗಾರಿಕೆಗಳ ಮಾಲೀಕತ್ವವನ್ನ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸಬೇಕಾಯ್ತು? ಯಾಕಂತಂದ್ರೆ ಬಂಡವಾಳದ ಕೊರತೆ ಇತ್ತು. ಅಂದ್ರೆ ಸಾರ್ವಜನಿಕ ವಲಯಗಳ ಅಭಿವೃದ್ಧಿಯನ್ನ ಸಾಧಿಸಬೇಕಾದ್ರೆ, ಅಭಿವೃದ್ಧಿ ಮಾಡಬೇಕಾದ್ರೆ ಬಂಡವಾಳದ ಕೊರತೆ ಇತ್ತು. ಸೊ ಅಲ್ಲಿ ಆ ಖಾಸಗಿ ಕೈಗಾರಿಕೆಗಳನ್ನ ಸುಧಾರಿಸಬೇಕಾದ್ರೆ ಅವಾಗ ಏನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅದನ್ನ ವರ್ಗಾಯಿಸುವಂತ ಪರಿಸ್ಥಿತಿ ಅಲ್ಲಿ ಉಂಟಾಗಿತ್ತು. ಹಾಗಾಗಿ 1991ರಲ್ಲಿ ಏನು ಹೊಸ ಆರ್ಥಿಕ ನೀತಿಯನ್ನ ಜಾರಿಗೊಳಿಸಲಾಯಿತು, ಆ ನೀತಿಯಲ್ಲಿ ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟಂತಹ ಕೈಗಾರಿಕೆಗಳ ಮಾಲೀಕತ್ವವನ್ನ ಮತ್ತು ನಿರ್ವಹಣೆಯನ್ನ ಖಾಸಗಿ ವ್ಯಕ್ತಿಗಳಿಗೆ ಏನಾಯ್ತು, ವರ್ಗಾಯಿಸಲಾಯಿತು. ಸೊ ಆ ಒಂದು ವರ್ಗಾವಣೆ 3 ಪ್ರಕಾರಗಳಲ್ಲಿ ಮಾಡಲಾಗಿತ್ತು. ಎಷ್ಟು ಪ್ರಕಾರಗಳಲ್ಲಿ? 3 ಪ್ರಕಾರಗಳಲ್ಲಿ ಮಾಡಲಾಗಿತ್ತು. ಒಂದು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಅಂದ್ರೆ ಹೂಡಿಕೆ ಹಿಂತೆಗೆತ. ಸೆಕೆಂಡ್ ಒನ್ ಡಿನ್ಯಾಷನಲೈಸೇಷನ್, ಅಂದ್ರೆ ಅರಾಷ್ಟ್ರೀಕರಣ. ಅಂಡ್ ಥರ್ಡ್ ಒನ್ ರಿಸ್ಟ್ರಿಕ್ಷನ್ ಆನ್ ಫ್ಯೂಚರ್ ಎಕ್ಸ್ಪಾನ್ಷನ್ ಅಂಡ್ ಸೆಟ್ಟಿಂಗ್ ಅಪ್ ಆಫ್ ನ್ಯೂ ಯೂನಿಟ್ಸ್ ಇನ್ ಪಬ್ಲಿಕ್ ಸೆಕ್ಟರ್. ಸೊ ಇಲ್ಲಿ ಮೊದಲನೇದು ನಾವು ನೋಡೋಣ, ಡಿಸ್ಇನ್ವೆಸ್ಟ್ಮೆಂಟ್, ಹೂಡಿಕೆ ಹಿಂತೆಗೆತ ಅಂದ್ರೆ ಏನು? ಪರೀಕ್ಷೆಯಲ್ಲಿ ಇವುಗಳ ಮೇಲೆ, ಅದು ಖಾಸಗೀಕರಣ ಆಗಿರ್ಬೋದು, ಹೂಡಿಕೆ ಹಿಂತೆಗೆತ ಆಗಿರ್ಬೋದು, ಅಥವಾ ಅರಾಷ್ಟ್ರೀಕರಣ ಆಗಿರ್ಬೋದು ಮತ್ತು ಜಾಗತೀಕರಣ ಆಗಿರ್ಬೋದು, ಇದ್ರ ಮೇಲೆ 1 ಅಂಕದ ಪ್ರಶ್ನೆಯನ್ನು ಕೇಳಲಾಗ್ತದ ಅಥವಾ 2 ಅಂಕದ ಪ್ರಶ್ನೆಯನ್ನ ಕೇಳಲಾಗ್ತದ. 4 ಮತ್ತು 6 ಮಾರ್ಕ್ಸ್ಗೋಸ್ಕರ ಈ ಒಂದು ಕನ್ಸೆಪ್ಟ್ ಅನ್ನ ಕೇಳೋದಿಲ್ಲ. ಕೇವಲ 1 ಅಥವಾ 2 ಅಂಕದ ಪ್ರಶ್ನೆಯನ್ನ ಇದ್ರ ಮೇಲೆ ಕೇಳಲಾಗ್ತದೆ. ಏನ್ ಕೇಳಬಹುದು? ಖಾಸಗೀಕರಣ ಅಂದ್ರೆ ಏನು ಅಂತ ಕೇಳಬಹುದು, ಅಥವಾ ಜಾಗತೀಕರಣ ಅಂದ್ರೆ ಏನು ಕೇಳಬಹುದು, ಇನ್ನೊಂದು ಹೂಡಿಕೆ ಹಿಂತೆಗೆತ ಅಂದ್ರೆ ಏನು ಕೇಳಬಹುದು, ಮತ್ತು ಅರಾಷ್ಟ್ರೀಕರಣ ಏನು ಅಂದ್ರೆ ಏನು ಅಂತ ಹೇಳಿ ನಿಮಗೆ ಪರೀಕ್ಷೆಯಲ್ಲಿ 1 ಅಥವಾ 2 ಮಾರ್ಕ್ಸ್ಗೋಸ್ಕರ ಕೇಳಬಹುದು.
ಸೊ ಇಲ್ಲಿ ಹೂಡಿಕೆ ಹಿಂತೆಗೆತ ಅಂತಂದ್ರೆ ಆರ್ ಡಿಸ್ಇನ್ವೆಸ್ಟ್ಮೆಂಟ್ ಮೀನ್ಸ್ ದಿ ಸೇಲ್ ಆಫ್ ಎ ಪಾರ್ಟ್ ಆಫ್ ಇಕ್ವಿಟಿ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಟು ಪ್ರೈವೇಟ್ ಪೀಪಲ್. ದಿ ಸೇಲ್ ಆಫ್ ಎ ಪಾರ್ಟ್ ಆಫ್ ಇಕ್ವಿಟಿ ಅಂತಂದ್ರೆ ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟಂತಹ ಕೈಗಾರಿಕೆಗಳ ಷೇರು, ನಾವೇನ್ ಷೇರುಗಳು ಅಂತ ಕರಿತೀವಿ, ಆ ಷೇರುಗಳ ಕೆಲವಷ್ಟು ಭಾಗವನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡುವುದು, ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡುವುದಕ್ಕೆ ನಾವು ಹೂಡಿಕೆ ಹಿಂತೆಗೆತ ಅಂತ ಹೇಳಿ ಕರಿತೀವಿ. ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೈಗಾರಿಕೆಗಳ ಷೇರುಗಳನ್ನ ಷೇರುಗಳಲ್ಲಿನ ಕೆಲವಷ್ಟು ಭಾಗವನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡುವುದಕ್ಕೆ ನಾವು ಹೂಡಿಕೆ ಹಿಂತೆಗೆತ ಅಂತ ಹೇಳಿ ಕರಿತೀವಿ. ಇನ್ನು ಡಿನ್ಯಾಷನಲೈಸೇಷನ್ ಈಸ್ ನಥಿಂಗ್ ಬಟ್ ಪ್ರೈವೇಟೈಸೇಷನ್ ಅಂತಂದ್ರೆ ಅರಾಷ್ಟ್ರೀಕರಣ ಅಂತಂದ್ರೆ ಅದು ಖಾಸಗೀಕರಣ ಅಂತ ಹೇಳ್ಬೋದು. ಅಂತಂದ್ರೆ ಈ ಅರಾಷ್ಟ್ರೀಕರಣ ಅಂತಂದ್ರೆ ಸರ್ಕಾರಿ ವಲಯದ ಅಥವಾ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟಂತ ಕೈಗಾರಿಕೆಗಳ ಮಾಲೀಕತ್ವವನ್ನ ಮತ್ತು ನಿರ್ವಹಣೆಯನ್ನ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸುವುದಕ್ಕೆ ನಾವು ಡಿನ್ಯಾಷನಲೈಸೇಷನ್ ಅಥವಾ ಅರಾಷ್ಟ್ರೀಕರಣ ಅಂತ ಹೇಳಿ ಕರಿತೀವಿ. ಡಿನ್ಯಾಷನಲೈಸೇಷನ್ ಮೀನ್ಸ್ ದಿ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ ಟು ದಿ ಪ್ರೈವೇಟ್ ಪೀಪಲ್. ಅಂದ್ರೆ ಸಾರ್ವಜನಿಕ ಕ್ಷೇತ್ರಗಳ ಮಾಲೀಕತ್ವ ಮತ್ತು ನಿರ್ವಹಣೆಯನ್ನ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸುವುದಕ್ಕೆ ನಾವು ಅರಾಷ್ಟ್ರೀಕರಣ ಅಂತ ಹೇಳಿ ಕರಿತೀವಿ. ಥರ್ಡ್ ಒನ್, ರೆಸ್ಟ್ರಿಕ್ಷನ್ ಆನ್ ಫ್ಯೂಚರ್ ಎಕ್ಸ್ಪಾನ್ಷನ್ ಅಂಡ್ ಸೆಟ್ಟಿಂಗ್ ಅಪ್ ಆಫ್ ನ್ಯೂ ಯೂನಿಟ್ಸ್ ಇನ್ ಪಬ್ಲಿಕ್ ಸೆಕ್ಟರ್. ಅಂದ್ರೆ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ 1991ರ ನಂತರದ ದಿನಗಳಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸುವಂತಿಲ್ಲ ಮತ್ತು ಇದ್ದಂತಹ ಕೈಗಾರಿಕೆಗಳನ್ನ ವಿಸ್ತಾರಗೊಳಿಸುವುದಿಲ್ಲ. ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದ್ರ ಮೇಲೆ ನಿರ್ಬಂಧನೆಯನ್ನು ಹೇರೋದು ಮತ್ತು ಇದ್ದಂತಹ ಕೈಗಾರಿಕೆಗಳನ್ನ ವಿಸ್ತಾರ ಮಾಡೋದ್ರ ಮೇಲೆ ನಿರ್ಬಂಧನೆಯನ್ನ ಹೇರೋದು. ಸೊ ಈ ಎಲ್ಲ ನಿರ್ಬಂಧನೆಗಳಿಂದ ಅಥವಾ ಸರ್ಕಾರ ಕೈಗಾರಿಕಾ ವಲಯವನ್ನ ಅಥವಾ ಈ ಸಾರ್ವಜನಿಕ ವಲಯವನ್ನ ಖಾಸಗೀಕರಣಗೊಳಿಸೋದ್ರಿಂದ ಏನು ಲಾಭ ಆಗ್ತದ ಅಥವಾ ಯಾವ ರೀತಿ ಸುಧಾರಣೆ ಆಗಬಹುದು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇಲ್ಲಿ ಒಂದು ವೇಳೆ ಸರ್ಕಾರ ಸಾರ್ವಜನಿಕ ವಲಯದ ಅಥವಾ ಸಾರ್ವಜನಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಕೈಗಾರಿಕೆಗಳನ್ನು ಖಾಸಗೀಕರಣಗೊಳಿಸಿದ್ರೆ, ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ರೆ ಅಥವಾ ಬಿಟ್ಟು ಕೊಟ್ರೆ ಅಲ್ಲಿ ಏನಾಗ್ಬೋದು, ಸ್ಪರ್ಧೆ ಹೆಚ್ಚಾಗಬಹುದು. ಅಂದ್ರೆ ಉತ್ಪಾದಕತೆಯ ಸಾಮರ್ಥ್ಯ ಹೆಚ್ಚಾಗಬಹುದು, ವಸ್ತುಗಳ ಉತ್ಪಾದನೆಯ ಗುಣಮಟ್ಟ ಹೆಚ್ಚಾಗಬಹುದು, ಆ ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ದಕ್ಷತೆ ಉಂಟಾಗಿ ಉತ್ಪಾದನಾ ಪ್ರಮಾಣ ಕೂಡ ಅಲ್ಲಿ ಹೆಚ್ಚಾಗಬಹುದು. ಸೊ ಈ ಎಲ್ಲದರಿಂದ ಏನಾಗ್ತದೆ ಅಂತಂದ್ರೆ ಸಾರ್ವಜನಿಕ ವಲಯಗಳು ಸುಧಾರಣೆಗೊಳ್ತಾವ. ಅಂದ್ರೆ ಸಾರ್ವಜನಿಕ ವಲಯಗಳು ಒಂದು ವೇಳೆ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸಿದರೆ ಅಥವಾ ಖಾಸಗಿ ವ್ಯಕ್ತಿಗಳ ನಿರ್ವಹಣೆಯಲ್ಲಿ ಅದನ್ನ ಒಳಪಡಿಸಿದರೆ ಏನಾಗಬಹುದು, ಅಲ್ಲಿ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗಬಹುದು, ಸರಕುಗಳ ಉತ್ಪಾದನಾ ಮಟ್ಟ ಏನಾಗಬಹುದು, ಸುಧಾರಿಸಬಹುದು. ಓಕೆ, ಅಂದ್ರೆ ಜಗತ್ತಿನ ಏನು ಬೇರೆ ಕೈಗಾರಿಕೆಗಳಿದಾವ ಆ ಎಲ್ಲ ಕೈಗಾರಿಕೆಗಳಿಗೆ ಸ್ಪರ್ಧೆಯನ್ನು ಒಡ್ಡಬಹುದು. ಓಕೆ, ಸೊ ಆ ಎಲ್ಲವುಗಳಿಂದ ಏನಾಗ್ತಾ ಇದೆ, ಕೈಗಾರಿಕೆಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ, ಜನರ ಉದ್ಯೋಗ ಮಟ್ಟ ಹೆಚ್ಚಾಗ್ತಾ ಇದೆ. ಜನರ ಉದ್ಯೋಗ ಮಟ್ಟ ಹೆಚ್ಚಾಗೋದ್ರಿಂದ ಅವರ ಆದಾಯ ಏನಾಗ್ತದ, ಹೆಚ್ಚಾಗ್ತದ. ಒಟ್ಟಾರೆಯಾಗಿ ಖಾಸಗೀಕರಣಗೊಳಿಸಿದರೆ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದ ಮತ್ತು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಆಗ್ತದ ಅಂತ ಹೇಳಿ ಸರ್ಕಾರ ಏನ್ ಮಾಡ್ತಪ್ಪ ಅಂತಂದ್ರೆ ಆ ಹೊಸ ಆರ್ಥಿಕ ನೀತಿಯಲ್ಲಿ ಸಾರ್ವಜನಿಕ ಕೈಗಾರಿಕೆಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸಿತು ಅಥವಾ ಬಿಟ್ಟು ಕೊಟ್ಟು ಅಂತ ಹೇಳಿ ನಾವಲ್ಲಿ ನೋಡಬಹುದು. ಹಾಗಾಗಿಯೇ ನಾವು ಇತ್ತೀಚೆಗೆ ನೋಡಬಹುದು, ಈ ಕೋವಿಡ್ ಬರೋಕ್ಕಿಂತ ಮುಂಚೆ
ನಾವು ಅರ್ಥವ್ಯವಸ್ಥೆ ನೋಡಿದ್ರೆ ಅರ್ಥವ್ಯವಸ್ಥೆಯಲ್ಲಿ ಅನೇಕ ವಿದೇಶಿ ಕೈಗಾರಿಕೆಗಳು, ಅಂತಾರಾಷ್ಟ್ರೀಯ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ಬಂದಿದ್ದು. ಅದರಿಂದ ಏನಾಗಿತ್ತು, ನಮ್ಮ ದೇಶದಲ್ಲಿ ಉದ್ಯೋಗದ ಮಟ್ಟ ಹೆಚ್ಚಾಗಿತ್ತು. ನೀವು ನೋಡಬಹುದು, ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಬೆಂಗಳೂರಂತ ಒಂದು ನಗರಗಳಲ್ಲಿ, ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು ಅಂತ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಈ ಸಾಫ್ಟ್ವೇರ್ ಸೆಂಟರ್ ಅಂತ ಏನು ಕರಿತೀವಿ, ಆ ಸಾಫ್ಟ್ವೇರ್ ಸೆಂಟರ್ಗಳ ಪ್ರಮಾಣ ಏನಾಗಿತ್ತು, ಹೆಚ್ಚಾಗಿತ್ತು. ಅದರಿಂದ ಏನಾಗಿತ್ತು, ಉದ್ಯೋಗದ ಮಟ್ಟ ಹೆಚ್ಚಾಗಿತ್ತು. ಈ ಕೋವಿಡ್ ಬಂದಾಗಿನಿಂದ ಆ ಪರಿಸ್ಥಿತಿ ಒಂದು ಸ್ವಲ್ಪ ಏನಾಗಿದೆ, ಹದಗೆಟ್ಟಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಅದನ್ನ ಸುಧಾರಿಸಬಹುದು, ಮತ್ತೆ ಅದರಲ್ಲಿ ಸುಧಾರಣೆ ಬರಬಹುದು. ಸೊ ಒಟ್ಟಿನಲ್ಲಿ ಸಾರ್ವಜನಿಕ ಕೈಗಾರಿಕೆಗಳು ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸಿದ್ದೇ ಆದರೆ ಅದರ ನಿರ್ವಹಣೆ ಏನಾಗ್ತದ, ಸುಧಾರಿಸ್ತದ, ದಕ್ಷತೆ ಹೆಚ್ಚಾಗ್ತದ, ಉತ್ಪಾದನೆ ಹೆಚ್ಚಾಗ್ತದ, ಜನರಿಗೆ ಸಿಗುವಂತ ಉದ್ಯೋಗದ ಪ್ರಮಾಣ ಕೂಡ ಹೆಚ್ಚಾಗ್ತದ, ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದ ಅಂತ ಹೇಳಿ ನಾವಲ್ಲಿ ಕಾಣಬಹುದು. ಮೂರನೇದು, ಲಾಸ್ಟ್ ಒನ್, ಗ್ಲೋಬಲೈಸೇಷನ್, ಅದಕ್ಕೆ ಜಾಗತಿಕೀಕರಣ ಅಂತ ಕರಿತೀವಿ. ಸೊ ಗ್ಲೋಬಲೈಸೇಷನ್ ಮೀನ್ಸ್ opening up of the country's economy for the world market. ಅಂತಂದ್ರೆ ದೇಶದ ಅರ್ಥವ್ಯವಸ್ಥೆಯನ್ನು ವಿಶ್ವ ಮಾರುಕಟ್ಟೆಗೆ ತೆರೆದಿಡುವುದು. ದೇಶದ ಅರ್ಥವ್ಯವಸ್ಥೆಯನ್ನು ವಿಶ್ವ ಅಂದ್ರೆ ಇಡೀ ಜಗತ್ತಿನ ಮುಂದೆ ತೆರೆದಿಡುವುದು. ಅಂದ್ರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಕೈಗಾರಿಕೆಗಳನ್ನ ಸ್ಥಾಪಿಸಲಿಕ್ಕೆ ಅವಕಾಶ ಮಾಡಿಕೊಡುವುದು. ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಕೈಗಾರಿಕೆಗಳನ್ನ ಸ್ಥಾಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಏನಾಗ್ತಾ ಇದೆ, ಅಂತಾರಾಷ್ಟ್ರೀಯ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ನೇರ ಹೂಡಿಕೆಯ ಪ್ರಮಾಣ ಹೆಚ್ಚಾಗ್ತದ. ಸೊ ಒಂದು ವೇಳೆ ನಾವು ನಮ್ಮ ದೇಶದಲ್ಲಿ, ಭಾರತದಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಅವಕಾಶ ಮಾಡಿ ಕೊಟ್ಟಿದ್ದೇ ಆದರೆ, ವಿದೇಶಿ ಕಂಪನಿಗಳ ಸ್ಥಾಪನೆಗೆ ಅವಕಾಶ ಮಾಡಿ ಕೊಟ್ಟಿದ್ದೇ ಆದರೆ, ಹೊರ ದೇಶದ ಏನು ಹೂಡಿಕೆ ಇದೆ, ನೇರ ಹೂಡಿಕೆ ಇದೆ, ಆ ಹೂಡಿಕೆಯ ಪ್ರಮಾಣ ಅಲ್ಲಿ ಹೆಚ್ಚಾಗ್ತದ. ಹೂಡಿಕೆಯ ಪ್ರಮಾಣ ಹೆಚ್ಚಾದರೆ ಹೊಸ ಕೈಗಾರಿಕೆಗಳು ಅಸ್ತಿತ್ವಕ್ಕೆ ಬರುತ್ತವೆ. ಹೊಸ ಕೈಗಾರಿಕೆಗಳು ಅಸ್ತಿತ್ವಕ್ಕೆ ಬಂದಿದ್ದೇ ಆದರೆ ಜನರಿಗೆ ಉದ್ಯೋಗದ ಪ್ರಮಾಣ ಏನಾಗ್ತದ, ಹೆಚ್ಚಾಗ್ತದ. ಜನರು ಹೆಚ್ಚು ಪ್ರಮಾಣದಲ್ಲಿ ಉದ್ಯೋಗ ಮಾಡೋದ್ರಿಂದ ಆ ಜನರ ಆದಾಯ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಜನರ ಆದಾಯ ಹೆಚ್ಚಾದ್ರೆ ಆಟೋಮೆಟಿಕ್ ಆಗಿ ರಾಷ್ಟ್ರೀಯ ಆದಾಯ ಕೂಡ ಹೆಚ್ಚಾಗ್ತದ ಮತ್ತು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವಲ್ಲಿ ನೋಡಬಹುದು. ಸೊ ಈ ಒಂದು ಜಾಗತೀಕರಣದ ಮುಖ್ಯ ಉದ್ದೇಶ ಅಂತಂದ್ರೆ ಕೈಗಾರಿಕೆಗಳ ಪ್ರಮಾಣವನ್ನ ಹೆಚ್ಚಿಸುವುದು, ವಿದೇಶಿ ನೇರ ಹೂಡಿಕೆಯ ಪ್ರಮಾಣವನ್ನು ಹೆಚ್ಚಿಸುವುದು, ವಿದೇಶಿ ವ್ಯಾಪಾರವನ್ನು ಹೆಚ್ಚಿಸುವುದು, ಅದರಲ್ಲಿ ವಿಶೇಷವಾಗಿ ರಫ್ತಿನ ಪ್ರಮಾಣವನ್ನು ಹೆಚ್ಚಿಸುವುದು. ಅದಲ್ಲದೆ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವಂತಹ ವಸ್ತುಗಳ ಬೇಡಿಕೆ, ಬೇಡಿಕೆಯನ್ನು ಕೂಡ ಹೆಚ್ಚಿಸುವುದು ಅದರ ಮುಖ್ಯ ಗುರಿಯಾಗಿತ್ತು, ಮುಖ್ಯ ಉದ್ದೇಶ ಆಗಿತ್ತು. ಅದರಿಂದಾನೇ ನಾವು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಅನೇಕ ಕಂಪನಿಗಳು, ಅನೇಕ ಕೈಗಾರಿಕೆಗಳು ಸ್ಥಾಪನೆ ಆಗಿವೆ. ಅದರಿಂದ ಏನಾಗಿದೆ ಅಂತಂದ್ರೆ ಉದ್ಯೋಗದ ಪ್ರಮಾಣ ಹೆಚ್ಚಾಗಿದೆ. ಆಗಲೇ ಹೇಳಿದಾಗೆ ಕೋವಿಡ್ ಇರೋದ್ರಿಂದ, ಇವತ್ತು ಹಿಂದಿನ ದಿನಗಳಲ್ಲಿ ಅಂದ್ರೆ ಈ 2020ರಲ್ಲಿ ಕೋವಿಡ್ ಬಂದಿರೋದ್ರಿಂದ ಅದರ ಪರಿಣಾಮ ನಮಗೆ ಕಾಣಿ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ನಾವು ಕಾಣಬಹುದು, ಅಲ್ಲಿ ನೋಡಬಹುದು. ಓಕೆ, ಸೊ ಹೀಗಾಗಿ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಈ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂತ ಒಂದು ಪ್ರಯತ್ನ ಅಲ್ಲಿ ಮಾಡಿದೆ. ಯಾವಾಗ ಅಂತಂದ್ರೆ ಅದು ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತರುವ ಮೂಲಕ. ಸೊ ಈ ಜಾಗತೀಕರಣದ ಒಂದು ಕೊಡುಗೆ ಏನಪ್ಪಾ ಅಂತಂದ್ರೆ ಹೊರಗುತ್ತಿಗೆಯ ಕೆಲಸಗಳು. ಹೊರಗುತ್ತಿಗೆ ಅಂತಂದ್ರೆ ಔಟ್ಸೋರ್ಸಿಂಗ್ ಅಂತ ಕರಿತೀವಿ. ಅಂದ್ರೆ ಬೇರೆಯವರ ಕೆಲಸ, ವಿದೇಶಿ ಕೈಗಾರಿಕೆಗಳ ಕೆಲಸವನ್ನ ನಮ್ಮ ದೇಶದಲ್ಲಿಯೇ ಮಾಡಿಕೊಡೋದು, ಅದು ಬಾಡಿಗೆ ರೂಪದಲ್ಲಿ. ಓಕೆ, ಸೊ ಅದರ ಮೇಲೆ 4 ಅಂಕದ ಪ್ರಶ್ನೆ ಇದೆ. ಅದನ್ನ ನಾವು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ, ಅದನ್ನ ಅಧ್ಯಯನವನ್ನ ಮಾಡ್ತಾ ಇದೀವಿ. ಸೊ ಇದಿಷ್ಟು
ಹೊಸ ಆರ್ಥಿಕ ನೀತಿಯ ಲಕ್ಷಣಗಳು. ಹೊಸ ಆರ್ಥಿಕ ನೀತಿಯ ಲಕ್ಷಣಗಳು ನಾನು ಹೇಳಿದಾಗೆ ಆ ಲಿಬರಲೈಸೇಷನ್, ಉದಾರೀಕರಣದ ಮೇಲೆ 6 ಅಂಕದ ಅಥವಾ 4 ಅಂಕದ ಪ್ರಶ್ನೆಯನ್ನ ಕೇಳಬಹುದು. ಖಾಸಗೀಕರಣದ ಮೇಲೆ ಮತ್ತು ಜಾಗತೀಕರಣದ ಮೇಲೆ 1 ಅಥವಾ 2 ಅಂಕದ ಪ್ರಶ್ನೆಯನ್ನ ಕೇಳಬಹುದು. ಓಕೆ, ಥ್ಯಾಂಕ್ ಯು.